Today, ಇಂದು when somebody tries to do something really bad to me, ನನಗೆ ಬಹಳ ದುಷ್ಟ ಕಾರ್ಯವನ್ನು ಯಾರೋ ಮಾಡಲಿಕ್ಕೆ ಹೋಗ್ತಾರೆ, God will turn that into the very best for me. ಅದನ್ನ ದೇವರು ನನಗೆ ಒಳ್ಳೆಯದಕ್ಕೆ, ಉತ್ತಮವಾದದಕ್ಕೆ ಉಪಯೋಗಿಸ್ತಾರೆ. That is the meaning of Romans 8 and verse 28. ರೋಮ 8:28 ನಾವು ನೋಡುವಂಥದ್ದು. If you have not underlined Romans 8:28 in your Bible, you can do it. It's one of the most wonderful verses in the New Testament. ರೋಮ 8:28 ನೀವು ಗುರುತು ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಂಡ್ರೆ ಬಹಳ ಒಳ್ಳೆಯದು. That we know that God causes everything to work together for good to those who love God and are called according to His purpose. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯವನ್ನು ಅನುಕೂಲ ಆಗುವಂತೆ ನಮಗೆ ಮಾಡ್ತಾನೆಂದು ಗೊತ್ತಿದೆ ಅಂತ. That is how we give thanks to God for everything. ಹಾಗೆ ಅದರಿಂದ ನಾವು ದೇವರಿಗೆ ಎಲ್ಲ ಕಾರ್ಯಕ್ಕೂ ಸ್ತೋತ್ರ ಮಾಡ್ತೇವೆ. Did somebody do harm to you? Give thanks to God. ನಿಮಗೆ ಯಾರಾದರೂ ತೊಂದರೆ ಮಾಡಿದ್ರೆ ಅದಕ್ಕೆ ದೇವರಿಗೆ ಸ್ತೋತ್ರ ಮಾಡಿ. Because God is fulfilling a purpose. ಯಾಕೆಂದ್ರೆ ದೇವರು ಒಂದು ಉದ್ದೇಶನ ಪೂರೈಸ್ತಾ ಇದ್ದಾರೆ. You read the book of Esther in the Old Testament. ಎಸ್ತರ್ ಪುಸ್ತಕವನ್ನು ಓದಿರಿ, the whole book, ಪೂರ್ಣ ಪುಸ್ತಕ, and you'll see how the evil that somebody tried to do to God's people, God turned it for good. ದೇವರ ಮನುಷ್ಯರ ಜನಗಳಿಗೆ ಯಾರೋ ಒಂದು ಕೆಟ್ಟ ಕಾರ್ಯವನ್ನು, ದುಷ್ಟತೆಯನ್ನು ಮಾಡುವಕ್ಕೆ ಹೋಗುವಾಗ ದೇವರು ಅದನ್ನ ಬದಲಾಯಿಸ್ತಾರೆ ತನ್ನ ಉದ್ದೇಶ. That those who tried to kill God's people, they got killed themselves. ಯಾರೋ ದೇವರ ಮಕ್ಕಳನ್ನ ಸಾಯಿಸಲಿಕ್ಕೆ ಹೋಗುವಾಗ ಅವರೇ ಸಾವಿಗೆ ಒಳಗಾಗ್ತಾರೆ. God can make everything that happens to us work for our good. ದೇವರು ನಮಗೆ ನಡೆಯುವಂತ ಎಲ್ಲ ಕಾರ್ಯಗಳನ್ನ ನಮ್ಮ ಒಳ್ಳೆಯದಕ್ಕೆ ಪರಿವರ್ತಿಸ್ತಾರೆ. So why should you complain then? ಆದ್ರೆ ಯಾಕೆ ಗುಣಗುಟ್ಟಬೇಕು? When you complain, you're saying that did not work for my good. ನೀವು ಗುಣಗುಟ್ಟಿದ್ರೆ ಏನು ಹೇಳ್ತಾ ಇದ್ದೀರಾ ಅಂದ್ರೆ ಅದು ನನ್ನ ಒಳ್ಳೆಯದಕ್ಕೆ ಆಗ್ಲಿಲ್ಲ ಅಂತ. Maybe it did not work for your good. ಅದಕ್ಕೆ ನಿಮ್ಮ ಒಳ್ಳೆಯದಕ್ಕೆ ಆಗದೇ ಇರಬಹುದು. But that may be because you don't love God, because this promise is only for those who love God. ಯಾಕೆ ಅಂದ್ರೆ ನೀವು ದೇವರನ್ನ ಪ್ರೀತಿಸದೇ ಇರೋದ್ರಿಂದ ಅದು ನಿಮ್ಮ ಒಳ್ಳೆಯದಕ್ಕೆ ನಡೀಲಿಲ್ಲ. ವಾಗ್ದಾನ ಹೇಳುತ್ತೆ ಇಲ್ಲಿ ಪ್ರೀತಿಸೋರ್ಗೆ ಮಾತ್ರ. If you love God, ನೀವು ಪ್ರೀತಿಸಿದ್ರೆ, and you want to fulfill His purpose only, ಆತನ ಉದ್ದೇಶವನ್ನು ಪೂರೈಸಬೇಕು ಅಂದ್ರೆ, everything that happens to you will work for your good. ನಿಮಗೆ ನಡೆಯುವಂತ ಪ್ರತಿಯೊಂದು ನಿಮ್ಮ ಒಳ್ಳೆಯದಕ್ಕೆ ಆಗುತ್ತೆ. But if you don't love God, ದೇವರನ್ನ ಪ್ರೀತಿಸಿಲ್ಲ, and you don't want to do His will, ಆತನ ಪ್ರೀತಿಯನ್ನು ಮಾಡ್ಲಿಕ್ಕೆ, you want to do whatever you feel like, ನಿಮಗೆ ಇಷ್ಟ ಬಂದಿದ್ದನ್ನ ಮಾಡಬೇಕಾದ್ರೆ, then I want to tell you everything will not work for your good. ಎಲ್ಲವೂ ನಿಮ್ಮ ಒಳ್ಳೆಯದಕ್ಕೆ ನಡೆಯೋದಿಲ್ಲ ಅಂತ. Even if you call yourself a believer, ನೀವು ನಿಮ್ಮನ್ನ ವಿಶ್ವಾಸಿ ಅಂತ it will not work for your good. ನಿಮಗೆ ನಿಮ್ಮ ಒಳ್ಳೆಯದಕ್ಕಾಗಿ ಅದು ನಡೆಯೋದಿಲ್ಲ. But if you love God, ನೀವು ದೇವರನ್ನ ಪ್ರೀತಿಸಿದ್ರೆ, what it says here, ಇಲ್ಲಿ ಏನು and you want to fulfill His purpose for your life, ಆತನ ಉದ್ದೇಶವನ್ನು ನಿಮ್ಮ ಜೀವಿತಕ್ಕೆ ಪೂರೈಸಬೇಕು and you have no other ambition, ನಿಮಗೆ ಬೇರೆ ಯಾವುದೋ ಉದ್ದೇಶ ಇಲ್ಲ, ಆಸೆ ಇಲ್ಲ, everything that people do, ಎಲ್ಲವೂ ಜನರು ಮಾಡಿದ್ರು, good or bad, ಒಳ್ಳೆದಾಗಲಿ ಕೆಟ್ಟದಾಗಲಿ ಯಾವುದೇ ವ್ಯತ್ಯಾಸ ಇಲ್ಲ, it will work for your good. ಅದು ನಿಮ್ಮ ಹಿತಕ್ಕಾಗಿ ನಡೆಯುತ್ತೆ. And if it's working for your good, you must give thanks. ನಿಮ್ಮ ಒಳ್ಳೆಯದಕ್ಕಾಗಿ, ಹಿತಕ್ಕಾಗಿ ನಡೀತಾ ಇದ್ರೆ ನೀವು ಕೃತಜ್ಞರಾಗಿರಬೇಕು. If Joseph knew the future, ಯೋಸೇಫನಿಗೆ ಆ ಒಂದು ಭವಿಷ್ಯ ಗೊತ್ತಿದ್ದಿದ್ರೆ, when his brothers sold him as a slave to Egypt, he said, thank you very much, you're sending me where God wants me to go. ಸಹೋದರರು ಆತನನ್ನ ಈಜಿಪ್ಟಿಗೆ ಮಾರಿಬಿಟ್ಟಾಗ ಅವನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದ. If Joseph knew what would happen in the jail, ಯೋಸೇಫನಿಗೆ ಗೊತ್ತಿದ್ರೆ ಆ ಜೈಲಿನಲ್ಲಿ ಏನಾಯ್ತು, how he would meet Pharaoh's servant there, ಅಲ್ಲಿ ಒಬ್ಬ ಸೇವಕನ ಸಂಧಿಸ್ತಾನೆ ಅಂತ, ಫರೋಹನ ಸೇವಕನ ಸಂಧಿಸ್ತಾನೆ ಅಂತ, he would have given thanks to Potiphar's wife, thank you for sending me to jail. ಆ ಒಂದು ಪಾಟಿಫರನ ಹೆಂಡತಿಗೆ ಸ್ತೋತ್ರ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದ. He could not see the future. ಆದರೆ ಅವನಿಗೆ ಭವಿಷ್ಯ ಕಾಣಿಸಲಿಲ್ಲ. But we know something about the future. ಆದರೆ ನಮಗೆ ಒಂದು ಭವಿಷ್ಯ ಗೊತ್ತಿದೆ. I don't know the details about my future. ನನ್ನ ಭವಿಷ್ಯದ ಎಲ್ಲ ವಿವರಗಳು ಗೊತ್ತಿಲ್ಲ. I don't know about this evening, I don't know about tomorrow. ನನಗೆ ಇವತ್ತು ಸಂಜೆ ಏನಾಗುತ್ತೆ, ನಾಳೆ ಏನಾಗುತ್ತೆ ಗೊತ್ತಿಲ್ಲ. But there's one thing I know about my future. ಆದರೆ ಒಂದು ವಿಷಯ ನನ್ನ ಭವಿಷ್ಯದ ಬಗ್ಗೆ ಗೊತ್ತಿದೆ. For the rest of my life, ನನ್ನ ಉಳಿದ ಜೀವಿತಾವಧಿ ಕಾಲಕ್ಕೆ everything will work for my good. That I know. ಎಲ್ಲವೂ ನನ್ನ ಒಳ್ಳೆದಕ್ಕೆ ನಡೆಯುತ್ತೆ ಅನ್ನೋದು ನನಗೆ ಗೊತ್ತಿದೆ. ಇವಾಗ whatever people do, I say thank you very much. ನಾವು ಜನ ಏನೇ ಮಾಡಿದ್ರು ಹೇಳಿದ್ರು ನಾವು ಧನ್ಯವಾದಗಳು ಅಂತ ಹೇಳಬೇಕು. Do evil to me, it will work for my good. I know that. ನೀನು ಕೆಟ್ಟದ್ದು ಮಾಡಿದ್ರು ನನಗೆ ಒಳ್ಳೆದಕ್ಕೆ ಆಗುತ್ತೆ, ಅದು ನನಗೆ ಗೊತ್ತು. It cannot harm me. ನೀನು ನನಗೆ ತೊಂದರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. My Father is in heaven. ಯಾಕೆಂದ್ರೆ ನನ್ನ ತಂದೆ ಪರಲೋಕದಲ್ಲಿ. That is why the Bible says always give thanks for everything. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತೆ ಎಲ್ಲ ಸಮಯದಲ್ಲಿ ಎಲ್ಲದಕ್ಕಾಗಿ ನೀವು ದೇವರಿಗೆ ಸ್ತೋತ್ರ ಮಾಡಿ. See Ephesians 5:20. ಎಫೆಸಿಯ 5:20 ನೋಡಿ. Always give thanks for everything.
ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಿಗೆ ಸ್ತೋತ್ರ ಮಾಡಿರಿ ಅಂತ. Now we Indian people have got a very bad habit. ನಾವು ಭಾರತೀಯರು ಒಂದು ಕೆಟ್ಟ ಒಂದು ಅಭ್ಯಾಸ ಇದೆ, even believers. ಅವಿಶ್ವಾಸಿಗಳಲ್ಲಿ ಕೂಡ. God does something for us and we don't give him thanks. ದೇವರು ನಮಗೇನಾದರೂ ಮಾಡಿದರೆ ದೇವರಿಗೆ ನಾವು ಧನ್ಯವಾದ ಹೇಳೋದಿಲ್ಲ. We ask but we don't give thanks. ನಾವು ಕೇಳ್ತೇವೆ ಆದರೆ ಧನ್ಯವಾದ ಹೇಳೋದಿಲ್ಲ. Do you give thanks for all the prayers God has answered? ನೀವು ದೇವರು ಉತ್ತರಿಸಿದ ಪ್ರಾರ್ಥನೆಗಳಿಗೆ ನೀವು ಧನ್ಯವಾದ ಹೇಳಿದ್ದೀರಾ? You pray so much that your child should pass in an examination. ನೀವು ಎಷ್ಟೊಂದು ಪ್ರಾರ್ಥನೆ ಮಾಡ್ತೀರಾ ನಿಮ್ಮ ಮಗು ಉತ್ತೀರ್ಣರಾಗಬೇಕು. And when the results come and your child got very good marks, ಫಲಿತಾಂಶ ಬಂತು, ಒಳ್ಳೆ ರಿಸಲ್ಟ್ ಬಂತು, you are very happy. ನಿಮಗೆ ಬಹಳ ಸಂತೋಷ ಆಯಿತು. But you don't stop and say, okay, let's give thanks now. ನೀವು ನಿಂತು ಇವಾಗ ದೇವರಿಗೆ ಸ್ತೋತ್ರ ಮಾಡೋಣ, We ಧನ್ಯವಾದ forget to give thanks. ನೀವು ಮರ್ತೋಗ್ಬಿಡ್ತೀರಾ ದೇವರಿಗೆ ಕೃತಜ್ಞತೆ We ಹೇಳಲಿಕ್ಕೆ. never forget to pray. ನೀವು ಪ್ರಾರ್ಥನೆ ಮಾಡೋಕೆ ಮರೆಯೋದಿಲ್ಲ. Do you forget to pray before the examination? ಪರೀಕ್ಷೆಗೆ ಮೊದಲು ಪ್ರಾರ್ಥನೆ ಮಾಡ್ತೀರಾ? Never. You never forget to pray before the examination. ನೀವು ಮರೆಯೋದಿಲ್ಲ ಪ್ರಾರ್ಥನೆ ಮಾಡೋದಕ್ಕೆ ಪರೀಕ್ಷೆಗೆ ಮೊದಲು. You'll always remember. ನೀವು ಯಾವಾಗಲೂ ನೆನಪಿಟ್ಕೊಂತೀರಿ. But after the results come, ಫಲಿತಾಂಶ ಬಂದಾಗ we forget to stop, say thank you Lord for what you did for me. ನಾವು ನಿಂತು ದೇವರಿಗೆ ಕೃತಜ್ಞತೆಯನ್ನು ಹೇಳೋದನ್ನ ಮರ್ತೋಗ್ತೀವಿ. And we are like that towards each other also. ನಾವು ಒಬ್ಬೊಬ್ಬರಿಗೆ ಕೂಡ ಹಾಗೆ ಇದ್ದೀವಿ. People do something for us, we never stop to thank them. ಜನರು ನಮಗಾಗಿ ಏನೋ ಮಾಡ್ತಾರೆ, ಆದರೆ ನಿಂತು ನಾವು ಕೃತಜ್ಞತೆ ಹೇಳೋದಿಲ್ಲ. You know why? ಯಾಕೆ ಗೊತ್ತಾ? Because our heart is so evil. ನಮ್ಮ ಹೃದಯ ಅಷ್ಟು ಕೆಟ್ಟದಾಗಿದೆ. We always think everybody must serve me, God must serve me. ನಾವು ಅನ್ಕೊಂತೀವಿ ಎಲ್ಲರೂ ನಮಗೆ ಸೇವೆ ಮಾಡಬೇಕು, ದೇವರು ನಮ್ಮ ಸೇವೆ ಮಾಡಬೇಕು. Because we are so proud. ನಾವು ಅಷ್ಟು ಅಹಂಕಾರಿಗಳು. I often think of an illustration like this. ನಾನು ಒಂದು ಚಿಕ್ಕ ಚಿತ್ರಣವನ್ನು ಹೀಗೆ ಯೋಚನೆ ಮಾಡ್ತೀನಿ. Supposing some big cabinet minister is walking down the road. ನಾನು ದೊಡ್ಡ ಒಬ್ಬ ಮಂತ್ರಿ ಇಲ್ಲಿ ದಾರಿನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. And he drops his handkerchief on the ground. ಅವನು ಒಂದು ವಸ್ತ್ರವನ್ನು ಕೆಳಗಡೆ ಬೀಳಿಸ್ಬಿಡ್ತಾನೆ. His secretary will pick it up and give it to him. ಅವರೊಬ್ಬ ಸೆಕ್ರೆಟರಿ ಕೆಲಸದ ಆಳು ಇರ್ತಾರೆ, ಅವರು ಎತ್ತು ಕೊಡ್ತಾರೆ. He won't give thanks. ಆತ ಅವನಿಗೆ ಕೃತಜ್ಞತೆ ಹೇಳೋದಿಲ್ಲ. He's a big man. ಯಾಕೆಂದ್ರೆ ಅವನು ದೊಡ್ಡ ಮನುಷ್ಯ. But if a beggar is walking down the road, ಒಬ್ಬ ಭಿಕ್ಷುಕ ದಾರಿನಲ್ಲಿ ನಡ್ಕೊಂಡು ಹೋಗ್ತಾನೆ, he drops something, ಆತನ ವಸ್ತ್ರ ಬೀಳಿಸ್ತಾನೆ, and you pick it up and give it to him. ನೀವು ಹೋಗಿ ಅದನ್ನ ಎತ್ತಿ ಅವನಿಗೆ ಕೊಡ್ತೀರಾ. He'll be so surprised that you, such a big man, picked up that for a beggar. ಅವನಿಗೆ ಬಹಳ ಆಶ್ಚರ್ಯ ಆಗುತ್ತೆ. ನೀವು ದೊಡ್ಡ ಮನುಷ್ಯರು ಹೋಗ್ಬಿಟ್ಟು ಅವನ ವಸ್ತ್ರ ಎತ್ಕೊಟ್ರಲ್ಲ. And he will say thank you so many times. ಅವನು ಬಹಳ ಸಲ ನಿಮಗೆ ಕೃತಜ್ಞತೆ ಹೇಳ್ತಾನೆ. What is the difference between him and the minister? ಅವನಿಗೂ ಆ ಮಂತ್ರಿಗೂ ಏನು ವ್ಯತ್ಯಾಸ? Minister is a big man. ಮಂತ್ರಿ ದೊಡ್ಡ ಮನುಷ್ಯ. Beggar is a small man. ಭಿಕ್ಷುಕ ಚಿಕ್ಕ ಮನುಷ್ಯ. Why don't you give thanks to people who do something for you? ನೀವು ಯಾಕೆ ನಿಮಗೆ ಸೇವೆ ಮಾಡೋರಿಗೆ ನೀವು ಕೃತಜ್ಞತೆ ಹೇಳೋದಿಲ್ಲ? Because you're a big man like a minister. ಒಬ್ಬ ಮಂತ್ರಿಯ ಹಾಗೆ ದೊಡ್ಡ ಮನುಷ್ಯನಾಗಿದ್ದೀಯ. And that is why you get so little from God also. ಅದರಿಂದ ದೇವರಿಂದ ನೀವು ಬಹಳ ಕಡಿಮೆ ಪಡ್ಕೊಳ್ತೀರಿ. If you want to get more from God, ದೇವರಿಂದ ಹೆಚ್ಚು ಪಡ್ಕೊಳ್ಬೇಕು, humble yourself. ನಿಮ್ಮನ್ನು ನೀವು ತಗ್ಗಿಸಿ learn to give thanks to God. ದೇವರಿಗೆ ಯಾವಾಗಲೂ ಕೃತಜ್ಞತೆ ಪ್ರತಿಯೊಂದಕ್ಕೂ. And learn to give thanks to other people who serve you in a small way. ಬೇರೆ ಜನರು ನಿಮ್ಮ ಚಿಕ್ಕ ಕಾರ್ಯಗಳನ್ನು ನಡೆಸಿಕೊಟ್ರು ಅದಕ್ಕೆ ಕೃತಜ್ಞತರಾಗಿರಿ. I always write letters. ನಾನು ಯಾವಾಗಲೂ ಪತ್ರ ಬರಿತೀನಿ. Those who have done anything for me. ನನಗೆ ಯಾರಾದರೂ ಏನೇ ಮಾಡಿದ್ರು. If anyone has done anything for my children in a far country, I write a letter saying thank you so much for what you did. ನನ್ನ ಮಕ್ಕಳಿಗಾಗಿ ಬೇರೆ ದೇಶದಲ್ಲಿ ಯಾವುದೇ ಒಂದು ಚಿಕ್ಕ ಕಾರ್ಯ ಮಾಡಿದ್ರು ನಾನು ಪತ್ರ ಬರೀತೀನಿ. I always do it. ನಾನು ಯಾವಾಗಲೂ ಮಾಡ್ತೀನಿ. You know why? ಯಾಕೆ ಗೊತ್ತಾ? Because I'm not a big man like a minister. ನಾನು ಮಂತ್ರಿಯ ಹಾಗೆ ದೊಡ್ಡ ಮನುಷ್ಯನಲ್ಲ. I'm a very small man. ನಾನು ಬಹಳ ಚಿಕ್ಕ ಮನುಷ್ಯ. And therefore God gives me so much. ಅದಕ್ಕಾಗಿ ದೇವರು ನನಗೆ ಎಷ್ಟು I get so much from God, I tell you. ನಾನು ಹೇಳ್ತೀನಿ ದೇವರು ನನ್ನಿಂದ ಎಷ್ಟು ಪಡ್ಕೊಳ್ತೀನಿ ನಾನು. Why are you so spiritually poor? ಯಾಕೆ ನೀವು ಆತ್ಮಿಕವಾಗಿ ಬಡವರಾಗಿದ್ದೀರಾ? Because God doesn't give to rich people. ಶ್ರೀಮಂತರಿಗೆ ದೇವರು ಏನೂ ಕೊಡೋದಿಲ್ಲ. Have you read this verse? ಈ ವಚನವನ್ನು ಓದಿದ್ದೀರಾ? Let me show it to you here in Luke's Gospel. ಲೂಕ ಸುವಾರ್ತೆಯಲ್ಲಿ ನೋಡೋಣ. Chapter 1. 1ನೇ ಅಧ್ಯಾಯ verse 53. 53ನೇ ವಚನ. The last part. ಕಡೆಯ ಭಾಗ. God sends the rich people away empty-handed. ಸ್ಥಿತಿವಂತರನ್ನು ಬರಿಗೈಯಲ್ಲಿ ಕಳಿಸಿ ಬಿಟ್ಟಿದ್ದಾನೆ. I like that.
ನನಗೆ ಇಷ್ಟ ಈ ವಾಕ್ಯ. Some rich man comes to God and God says, go away, I've got nothing to give you. ಯಾರು ಶ್ರೀಮಂತ ದೇವರ ಬಳಿ ಬಂದ್ರೆ ನೀನು ಹಾಗೆ ಹೋಗು, ನನ್ನ ಹತ್ರ ಏನಿಲ್ಲ ನಿನಗೆ ಕೊಡ್ಲಿಕ್ಕೆ. Humble yourself. ಅದರಿಂದ ನೀವು ತಗ್ಗಿಸ್ಕೊಳ್ಳಿ. Humble yourself before God and humble yourself before man. ದೇವರ ಮುಂದೆ ಇತರರ ಮುಂದೆ ನಿಮ್ಮನ್ನು ನೀವು ತಗ್ಗಿಸ್ಕೊಳ್ಳಿ. Learn to be thankful for every little thing. ಎಲ್ಲ ಚಿಕ್ಕ ವಿಷಯಗಳಿಗಾಗಿ ಕೃತಜ್ಞರಾಗಿರಿ. Never forget it. ಯಾವಾಗಲೂ ಮರ್ತು ಬಿಡಬೇಡಿ. I sometimes write to some brother after 20 years. ನಾನು 20 ವರ್ಷದ ನಂತರ ಕೆಲವು ಸಹೋದರರಿಗೆ ಪತ್ರ ಬರೀತೀನಿ. Brother, I have not forgotten how when I was in need you drove me in your car from one place to another when I didn't have anybody to drive me there. ಸಹೋದರನೇ, ಅಂದು 20 ವರ್ಷದ ಮೊದಲು ನನ್ನ ಅವಶ್ಯಕತೆಯಲ್ಲಿ ನನಗೆ ಹೋಗಬೇಕಾದಾಗ ನಿನ್ನ ಕಾರ್ನಲ್ಲಿ ನೀನು ಕರ್ಕೊಂಡು ಹೋದಲ್ಲ, ಅದು ನಾನು ಮರೆಯೋದಿಲ್ಲ. I haven't forgotten it. Thank you very much. ನಾನು ಮರ್ತಿಲ್ಲ, ನಿನಗೆ ಧನ್ಯವಾದಗಳನ್ನು ಹೇಳ್ತೀನಿ. Have you ever thanked anybody for what they did for you 20 years ago? ನೀವು 20 ವರ್ಷದ ಮೊದಲು ಯಾರಾದರೂ ಏನಾದರೂ ಮಾಡಿದ್ರೆ ಅದಕ್ಕಾಗಿ, or for your family, ನಿಮ್ಮ ಕುಟುಂಬಕ್ಕೆ. We are so big. ನಾವು ಅಷ್ಟು ದೊಡ್ಡವರಾಗಿದ್ದೇವೆ. That is the reason we don't get our prayers answered. ಅದರಿಂದ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗೋದಿಲ್ಲ. Humble yourself. ನಿಮ್ಮನ್ನು ನೀವು ತಗ್ಗಿಸಿ, become small, ಚಿಕ್ಕವರಾಗಿ, and God, you will never go away empty handed from God. ದೇವರಿಂದ ನೀವು ಬರಿಗೈಯಲ್ಲಿ ಹೋಗೋದಿಲ್ಲ.